ಕಡೆ ಜಾತಿ ಗಣತಿಯ ಬೆನ್ನಲ್ಲೇ ಈಗ ಒಳ ಮೀಸಲಾತಿಯ ಸಮೀಕ್ಷೆ ನಿನ್ನೆಯಷ್ಟೇ ಆರಂಭ ಆಗಿದೆ. 17ನೇ ತಾರೀಕಿನವರೆಗೆ ರಾಜ್ಯಾದ್ಯಂತ ಮನೆ ಮನೆಗೆ ಹೋಗಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಿ ಒಳ ಮೀಸಲಾತಿಯನ್ನ ಗುರುತಿಸಲಾಗುತ್ತೆ. ಆಶ್ಚರ್ಯ ಅಂತಂದ್ರೆ ಈ ಒಳ ಮೀಸಲಾತಿ ಗುರುತಿಸೋದಕ್ಕಂತಲೇ 100 ಕೋಟಿ ವೆಚ್ಚ ಮಾಡುತ್ತಂತೆ ಸರ್ಕಾರ. ಉಳಿದ ಸಮುದಾಯಗಳು ಆಟೋಮ್ಯಾಟಿಕ್ಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರುತ್ತಿದ್ದಾರೆ. ಜಾತಿ ಗಣತಿ ವರದಿ ಜಾರಿಗೆ ಮುಂದಾಗೋದು ಬೇಡ ಅಂತ ಪ್ರಬಲ ಸಮುದಾಯಗಳಿಂದಲೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇದೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡುತ್ತೆ, ಹಾಗಾಗಿ ಕಾದು ನೋಡೋಣ, ನಾವೇನು ನಿರ್ಧಾರ ಮಾಡೋದು ಅದೇ ಘೋಷಣೆ ಮಾಡೋದು ಬೇಡ, ನಮ್ಮ ಅಂಕಿಅಂಶಗಳನ್ನು ಹೊರಗಡೆ ಬಿಡೋದು ಬೇಡ, ಅವ್ರು ಮಾಡ್ತಾರಲ್ಲ ಅವಾಗ ನಾವು ನೋಡೋಣ ಅಂತ ಒತ್ತಾಯ ಮಾಡ್ತಿದ್ದಾರಂತೆ. ಜೊತೆಗೆ ಹಿಂದುಳಿದ ವರ್ಗಗಳ ಸಮೀಕ್ಷೆ ಕ್ರಮಬದ್ಧ ಅಲ್ಲ, ಈ ಸಮೀಕ್ಷಾ ವರದಿಯನ್ನು ಒಳ ಮೀಸಲಾತಿಗೆ ಬಳಸಿಲ್ಲ, ಸರ್ಕಾರ ಜಾತಿ ಗಣತಿ ಆಧಾರದಲ್ಲಿ ಸಂಪುಟ ಸಭೆ ಮಾಡಬಾರದು, ನಿರ್ಧಾರ ಬೇಡ ಅಂತ ಒಕ್ಕಲಿಗ ಲಿಂಗಾಯತರು ಕೂಡ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಟೋಟಲಿ ಇವೆಲ್ಲ ಯಾಕೆ ನಡೆಯುತ್ತೆ, ಒಳ ಮೀಸಲಾತಿದ್ದು ಜಾತಿ ಜನಗಣತಿ ಯಾಕೆ ನಡೆಯುತ್ತೆ ಅಂತಂದರೆ ತಾರತಮ್ಯಗಳನ್ನು ಹೋಗಲಾಡಿಸ್ಬೇಕು ಅಂತ. ಕೆಲವರು ಜಾತಿ ಹೆಸರಿನಲ್ಲಿ ಪ್ರಬಲರಾಗಿರ್ಬೋದು, ಇನ್ನು ಕೆಲವರು ತಮ್ಮಲ್ಲಿರುವಂಥ ಸಾಮರ್ಥ್ಯಗಳಿಂದ ಪ್ರಬಲರಾಗಿರ್ಬೋದು. ಆದರೆ ಸಾಮರ್ಥ್ಯಗಳಿದ್ದು ಜಾತಿ ಹೆಸರಿನಿಂದ ಕೆಳಗಡೆ ಇದ್ದಂಥವರನ್ನು ಮೇಲೆತ್ತಬೇಕು, ಅವರಿಗೆ ಮೀಸಲಾತಿ ಸಿಗಬೇಕು, ಅವರಿಗೆ ಸಮಾಜದಲ್ಲಿ ಸ್ಥಾನಮಾನ ಸಿಗಬೇಕು, ಗೌರವ ಸಿಗಬೇಕು ಅನ್ನೋವೆಲ್ಲ ನಿಟ್ಟಿನಲ್ಲಿ ಈ ಜಾತಿ ಜನಗಣತಿ ಮಾಡ್ತಾರೆ. ಬಟ್ ಅದು ಮೋರ್ ಆಫ್ ಪೊಲಿಟಿಕಲ್ ಯೂಸೇಜ್ ಆಗಿಬಿಟ್ಟಿದೆ. ನಾನೊಂದು ಸಾಮಾಜಿಕ ನ್ಯಾಯಕ್ಕಿಂತ ಈ ಪೊಲಿಟಿಕಲ್ ಯೂಸೇಜ್ಗೋಸ್ಕರ ರಾಜಕಾರಣಿಗಳು ಈ ರೀತಿ ಹೊಡೆದಾಡ್ತಿದ್ದಾರೆ. ಒನ್ಸ್ ಅಗೇನ್ ಅದಕ್ಕೆ ವಿರೋಧ ಕೂಡ ಪೊಲಿಟಿಕಲ್ ಯೂಸೇಜ್ಗೋಸ್ಕರನೇ ಬಂದಿರೋದು ಒಕ್ಕಲಿಗರು ಮತ್ತು ಲಿಂಗಾಯತರು. ಸೊ ಟೋಟಲಿ ಈ ಜಾತಿ ಜನಗಣತಿ ಅನ್ನೋ ಜೇನುಗೂಡಿಗೆ ಕಲ್ಲಾಕಿರುವ ಸರ್ಕಾರ ಏನು ಮಾಡಬೇಕು ಅನ್ನೋ ತಲೆ ಕೆಡಿಸ್ಕೊಂಡಿದೆ. ಅದರ ನಡುವೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮೀಕ್ಷೆ ನಡೆಯುತ್ತಂತೆ. ರೂಪೇಶ್ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಒಳ ಮೀಸಲಾತಿ ಸಮೀಕ್ಷೆ ಒಂದು ಕಡೆ ಆರಂಭ ಆಗಿದೆ, ಇನ್ನೊಂದು ಕಡೆ ಪ್ರಬಲ ಜಾತಿ ಸಮುದಾಯಗಳದ್ದೇನೋ ಮುಖ್ಯಮಂತ್ರಿಗಳ ಮೇಲೆ ಬಹಳ ತೀವ್ರವಾದ ಒತ್ತಡ ಅಂತ ಕೇಳ್ಪಟ್ವಿ. ಏನದು ಒತ್ತಡ, ಏನು ಒತ್ತಡ ಹಾಕ್ತಿದ್ದಾರೆ ಮತ್ತು ಈ ಸಮೀಕ್ಷೆ ಏನು ನಡೀತಿದೆ, 100 ಕೋಟಿ ವೆಚ್ಚ ಬೇಕಾ ಇದಕ್ಕೆ? ಪ್ರಣೋತ್, ಇಲ್ಲಿ ಪ್ರಮುಖವಾಗಿ ಇದೀಗ ಜಾತಿ ಗಣತಿ ಸಂಘರ್ಷ ರಾಜ್ಯದಲ್ಲಿ ಏರ್ಪಟ್ಟಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಮುಗಿಸಿ, ಜಾತಿ ಸಮೀಕ್ಷೆಯನ್ನು ಮುಗಿಸಿ ಈಗ ರಿಪೋರ್ಟ್ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಸಭೆ ನಡೆಸಲಿಕ್ಕೆ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದೆ. ಆತ ಕಡೆ ಕೇಂದ್ರ ಸರ್ಕಾರ ಕೂಡ ಇದೇ ರೀತಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಮುಂದಾಗಿದ್ದು ಅಧಿಕೃತ ಆದೇಶವನ್ನು ಹೊರಡಿಸಿ ಘೋಷಣೆಯನ್ನು ಕೂಡ ಮಾಡಿದೆ. ಅದರ ನಡುವೆ ಇದೀಗ ಎಸ್ಸಿ ಸಂಬಂಧಪಟ್ಟಂತೆ ಜಾತಿ ಸಮೀಕ್ಷೆ ಆಗಬೇಕು ಅಂತೇಳಿ ಈಗ ಎಂಪಿರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಲಿಕ್ಕೆ ಹೊರಟಿದೆ. 100 ಕೋಟಿ ವೆಚ್ಚದಲ್ಲಿ ಒಳ ಮೀಸಲು ಸಂಬಂಧಪಟ್ಟಂತೆ ಎಂಪಿರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಲಿಕ್ಕೆ ಇದೀಗ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ 2025 ಮಾಡಲಿಕ್ಕೆ ಹೊರಟಿದೆ. ಇದಕ್ಕೆ 100 ಕೋಟಿ ವೆಚ್ಚವನ್ನು ಮಾಡ್ತಾ ಇದೆ ಸಮೀಕ್ಷೆ ಆಗ್ಲಿಕ್ಕೆ. ಯಾಕಂದ್ರೆ ಕಳೆದ ಬಾರಿ ಸಮೀಕ್ಷೆ ಆದಾಗ ಎಲ್ಲರ ಸಮೀಕ್ಷೆ ಮಾಡೋದು 150 ಕೋಟಿ ವೆಚ್ಚದಲ್ಲಿ ಈ ಸಮೀಕ್ಷೆ ಮಾಡಿದ್ರು. ಇದೀಗ 100 ಕೋಟಿ ವೆಚ್ಚದ ಬಗ್ಗೆ ಕೂಡ ಒಂದಿಷ್ಟು ಆಕ್ಷೇಪಗಳಾಗ್ತಾ ಇದ್ದಾರೆ. ಒಟ್ಟಾರಾಗಿ ಎಸ್ಸಿಗಳನ್ನ ಜಾತಿ ಗಣತಿ ಮಾಡೋದ್ರ ಮೂಲಕವಾಗಿ ಈ ಒಂದು ಅಧಿಕೃತ ಸಾಕ್ಷ್ಯಗಳನ್ನು ಕೊಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಆದ್ರೆ ಸರ್ಕಾರ ಈ ಒಂದು ಪ್ರಯತ್ನ ಮಾಡ್ತಾ ಇದೆಯಲ್ಲ, ಹಿಂದೆ ನೀವೇ ಹಿಂದುಳಿದ ವರ್ಗದ ಮೂಲಕ SC ST ಸೇರಿ ಎಲ್ಲಾ ಜಾತಿ ವರ್ಗದ ಜನಗಣತಿಯನ್ನು ಮಾಡಿದ್ರಿ, ಆದ್ರೆ ಆ ಡಾಟಾವನ್ನು ಇದಕ್ಕೆ ಯಾಕೆ ಬಳಸಲಿಕ್ಕೆ ಆಗೋದಿಲ್ಲ, ಇದು ಕೋರ್ಟ್ ನಿಲ್ಲೋದಿಲ್ಲ ಅಂತೇಳಿ ನಿಮ್ಮ ವಾದ ಇರಬಹುದು. ಹಾಗಾಗಿ ಇದನ್ನ ನಾವು ಹೇಗೆ ಮೀಸಲಾತಿ ಹೆಚ್ಚಳಕ್ಕೆ ಇರಬಹುದು, ಅದೇ ರೀತಿಯಾಗಿ ಜಾತಿ ಗಣತಿ ಲೆಕ್ಕ ಮಾಡಲಿಕ್ಕೆ, ಜನಸಂಖ್ಯೆ ಲೆಕ್ಕ ಮಾಡಲಿಕ್ಕೆ ಹೇಗೆ ಬಳಸ್ಕೊಳ್ಳಬಹುದು, ಆ ವಾದ ಆ ಹಿಂದೆ ಮಾಡಂತ ಜಾತಿ ಗಣತಿ ಸಮರ್ಪಕ ರೀತಿಯಲ್ಲಿದ್ರೆ, ವೈಜ್ಞಾನಿಕವಾಗಿದ್ರೆ ಅದನ್ನ ಯಾಕೆ ಬಳಸಲಿಕ್ಕೆ ಆಗ್ತಾ ಇರಲಿಲ್ಲ, ಕೋರ್ಟ್ ಮುಂದೆ ಚೀಮಾರಿ ಹಾಕಬೇಕಾಗತ್ತೆ, ಕೋರ್ಟ್ ಚೀಮಾರಿ ಹಾಕತ್ತೆ ಅಂತೇಳಿ ನೀವು ಪ್ಲಾನ್ ಮಾಡ್ಕೊಂಡು ಈಗ ಮತ್ತೊಂದು ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ಹಿಂದೆ ಮಾಡಂತ ಹಿಂದುಳಿದ ಕಾಂತರಾಜು ವರದಿ ಅಂತ ಹೇಳಿದ್ರಲ್ಲ, ಕಾಂತರಾಜು ಅವರ ವರದಿ ಏನಿದೆ, ಆ ಕಾಂತರಾಜು ವರದಿ ಸಂಬಂಧಪಟ್ಟಂತೆ ನೀವು ನಿರ್ಧಾರ ತೆಗೆದುಕೊಳ್ಬೋದಿತ್ತು. ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಆ ವರದಿ ಸೈಂಟಿಫಿಕ್ ಅಲ್ಲ ಅಂತೇಳಿ. ಇನ್ನಾದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಆ ವರದಿ ಅಂತ ಹಿಂದುಳಿದ ವರ್ಗದ ವರದಿಯನ್ನ, ಜಯಪ್ರಕಾಶ್ ಹೆಗಡೆ ವರದಿಯನ್ನ ಕ್ಯಾಬಿನೆಟ್ ಮುಂದಿಡಬಾರದು, ಮುಂದಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಹೆಚ್ಚಳ ಇರಬಹುದು ಅಥವಾ ಬೇರೆ ಯಾವುದೇ ಶಿಫಾರಸುಗಳನ್ನು ಮಾಡಬಾರದು ಅಂತ ಹೇಳಿ ಒಕ್ಕಲಿಗ ಲಿಂಗಾಯತ ಸಮುದಾಯದ ನಾಯಕರು ಸಿಎಂ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸಿಎಂ ಕೂಡ ಒಂದು ಮುಜುಗರದ ವಿಚಾರ. ಯಾಕಂತ ಹೇಳಿದ್ರೆ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಆ ಡಾಟಾಗಳು ಯೂಸ್ ಆಗೋದಿಲ್ಲ. ಅದೇ ರೀತಿ ಮೀಸಲು ಹೆಚ್ಚಳಕ್ಕೆ ಈ ಒಂದು ಡಾಟಾಗಳನ್ನ ಬಳಸ್ತೇವೆ ಅಂತ ಹೇಳಿದ್ರೆ ಏನು ಕಾರಣ ಇದೆಯಾ, ಅಥವಾ ಏನ್ ಡಬಲ್ ಸ್ಟ್ಯಾಂಡರ್ಡ್ ಆಗೋದಿಲ್ಲ ಅನ್ನೋ ಪ್ರಶ್ನೆಗಳನ್ನ ಸಹಜವಾಗಿ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಗಳು ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಒತ್ತಡವನ್ನು ಹಾಕ್ತಾ ಇದ್ದಾರೆ. ನೀವೀಗ ಒಂದು ಕ್ಯಾಬಿನೆಟ್ ಚರ್ಚೆ ಮಾಡಿದ್ರೆ, 2ನೇ ಕ್ಯಾಬಿನೆಟ್ ಅಲ್ಲೂ ಕೂಡ ಚರ್ಚೆ ಮಾಡಿದ್ರಿ, ಈಗ 3ನೇ ಸುತ್ತಿನ ಚರ್ಚೆಯನ್ನು ಮಾಡ್ತೇವೆ ಒಂದಿಷ್ಟು ದಿನಗಳ ಬಳಿಕ ಅಂತೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಮುಂದೆ ಕ್ಯಾಬಿನೆಟ್ ನಲ್ಲೂ ಕೂಡ ಈ ವಿಚಾರವನ್ನು ಚರ್ಚೆ ಮಾಡೋದು ಬೇಡ, ಏನು ಜಯಪ್ರಕಾಶ್ ಹೆಗಡೆ ವರದಿಯನ್ನು ಕೊಟ್ಟಿದ್ರಲ್ಲ ಇದನ್ನ ಕೈಬಿಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಪ್ರಬಲರು. ಸಿಎಂ ಮೇಲೆ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.